ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಗುರುಗಳೇ. ಸಿಂಹರಾಶಿ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗುರು ಲಾಭದಲ್ಲಿ ಆರೋಹಿತನಾಗಿ ಅತ್ಯುತ್ತಮವಾದ ಸ್ಥಾನವನ್ನು ಹೊಂದಿರತಕ್ಕಂಥದ್ದರಿಂದ ಸಿಂಹರಾಶಿಯವರಿಗೆ ಭಾಗ್ಯದ ಬಾಗಿಲು ತೆಗೆದಿರುತ್ತೆ ಅಂದರೆ ತಪ್ಪಾಗಲಾರದು. ಪೂರ್ಣ ಶುಭ ಫಲವನ್ನು ಕೊಡ್ತಕ್ಕಂತಹ ಗ್ರಹ. ಯಾವ ರೀತಿಯಲ್ಲೂ ಸಿಂಹರಾಶಿಗೆ ಗುರುಗ್ರಹದಿಂದ ಸಮಸ್ಯೆಗಳು ಬರೋದಿಲ್ಲ ಈ ವರ್ಷ. ಎಲ್ಲ ರೀತಿಯಲ್ಲೂ ಆರೋಗ್ಯ, ವಿದ್ಯಾಭ್ಯಾಸ, ಬಯಸಿದ ಹುದ್ದೆ, ಬಯಸಿದ ಉದ್ಯೋಗ, ಬಯಸಿದಂಥ ಸಂಬಳ, ಬಯಸಿದಂತಹ ಜೀವನ ಸಂಗಾತಿ, ಇಷ್ಟಪಡುವಂತಹ ಸ್ಥಾನ, ಇಷ್ಟಪಡ್ತಕ್ಕಂತಹ ಸ್ಥಳದಲ್ಲಿ ಕಾರ್ಯ, ವಿದೇಶ ಪ್ರವಾಸ, ಅಲ್ಲಿ ಗೌರವ, ಹೊಸ ಹೊಸ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಸ್ನೇಹಿತರ ಒಂದು ಸಂಪರ್ಕ, ಅವರ ಸ್ನೇಹ, ಇದೆಲ್ಲವನ್ನೂ ಪಡ್ಕೊಳ್ತಕ್ಕಂಥದ್ದು. ಮತ್ತು ರೈತಾಪಿ ವರ್ಗಕ್ಕೆ ಅದರಲ್ಲೂ ಮುಖ್ಯವಾಗಿ ಕಮರ್ಷಿಯಲ್ ಕ್ರಾಪ್ಸು, ಅಡಿಕೆ, ಕಾಫಿ, ಟೀ, ಕಬ್ಬು, ತಂಬಾಕು, ಎಣ್ಣೆ ಕಾಳುಗಳು ಬೆಳೀತಕ್ಕಂಥ ರೈತರಿಗೆ ಹೇರಳವಾದ ಧನಲಾಭ, ತೃಪ್ತಿ, ಹೊಸ ವಾಹನ ಖರೀದಿ ಮಾಡೋದಕ್ಕೆ ಅವಕಾಶ ಕೊಡಿ ಬರುತ್ತೆ. ಹೊಸ ಜಮೀನನ್ನು ಖರೀದಿ ಮಾಡಬೇಕು ಅಥವಾ ಹೊಸ ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಹೊಸ ಹೊಸ ಒಂದು ಆಭರಣಗಳನ್ನು ಅಥವಾ ಹೊಸ ಹೂಡಿಕೆ ಮಾಡ್ತಕ್ಕಂಥದ್ದು, ಷೇರುಪೇಟೆಯಲ್ಲಿ ಹೇರಳವಾದ ಧನಲಾಭ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂತಹ ನಾನ್ ವರ್ಕಿಂಗ್ ಜರ್ನಲಿಸ್ಟ್ ಅಂದರೆ ಟಿ ವಿ ಮತ್ತು ಪತ್ರಿಕಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಪತ್ರಿಕೋದ್ಯಮಿಗಳಲ್ಲದ ನೌಕರ ವರ್ಗಕ್ಕೆ, ಅಂದರೆ ಕ್ಯಾಮ್ರಾಮನ್ನು, ಪ್ರಿಂಟರು ಇತ್ಯಾದಿ ಇತ್ಯಾದಿ ಹೇರಳವಾದಂತಹ ಒಂದು ಅವಕಾಶಗಳು, ಹೊಸ ಹೊಸ ಸ್ಥಳದಲ್ಲಿ ಉದ್ಯೋಗಕ್ಕೆ ಆಹ್ವಾನ, ಗೌರವ, ಇದೆಲ್ಲವನ್ನು ಕಾಣಬಹುದು. ಹೊಸ ಉದ್ಯಮಿಗಳಿಗೆ ಇದೊಂದು ಅತ್ಯಂತ ಶುಭ ಸಮಯ ಅಂತಂದರೆ ತಪ್ಪಾಗಲಾರ್ದಮ್ಮ. ಅಂದರೆ ಯಾವುದೇ ವಿಚಾರದಲ್ಲೂ ಕೂಡ ಸಿಂಹರಾಶಿಯವರಿಗೆ ಅಂಥದ್ದೇನೂ ಕಷ್ಟ ಇಲ್ಲ. ಇದು ಪೂರ್ಣ ಪ್ರಮಾಣದ ಗುರು ಪ್ರಾಪ್ತಿಗಾಗಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ? ಗುರುವಾರ ನವಗ್ರಹ ದೇವತಾ ದರ್ಶನ ಮಾಡಿ ಗುರುಗ್ರಹದ ಒಂದು ಅರ್ಚನೆ ಮಾಡಿಸಿದರೆ ಸಾಕಾಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಗುರುಗಳೇ, ಹೇಗಿದೆ ಗುರು ಸಂಚಾರದ ಪ್ರಭಾವ ಈ ರಾಶಿಯವರ ಮೇಲೆ? ಕೇಂದ್ರಾಧಿಪತಿ ಅಂತ ಕರೀತಾರೆ ಗುರುನ ಇವಾಗ ಕನ್ಯಾ ರಾಶಿಯವರಿಗೆ. ಚತುರ್ಥ ಸಪ್ತಮಾಧಿಪತಿಯಾದಂತಹ ಗುರು ದಶಮ ಕೇಂದ್ರದಲ್ಲಿದ್ದು ಚತುರ್ಥ ಸ್ಥಾನ, ಷಟ್ ಮತ್ತು ದ್ವಿತೀಯ ಸ್ಥಾನ ಮತ್ತು 2, 4, 6 ನೋಡ್ತಕ್ಕಂತಹ ಒಂದು ಸಂದರ್ಭ. ಕನ್ಯಾ ರಾಶಿಯವರಿಗೆ ಶುಭದ ಮೇಲೆ ಶುಭ, ಸಂತೋಷದ ಮೇಲೆ ಸಂತೋಷ, ಜಯದ ಮೇಲೆ ಜಯ, ತೃಪ್ತಿಯ ಮೇಲೆ ತೃಪ್ತಿ. ಅಂದರೆ ಸಿಂಹರಾಶಿಗಿಂತಲೂ ಕೂಡ ಹೆಚ್ಚಿನ ಶುಭ ಫಲವನ್ನಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅಂದರೆ ತಪ್ಪಾಗಲಾರದು. ಒಟ್ಟಿಂದಾರೆ ಮೇಲೆ ಕನ್ಯಾ ರಾಶಿಯವರಿಗೆ ತೃಪ್ತಿಕರವಾದ, ಸಂತೋಷಮಯವಾದ, ಆರೋಗ್ಯಪೂರ್ಣವಾದ ಜೀವನ ಇದಾಗಿರುತ್ತೆ. ಅವರ ಬಹುದಿನಗಳ ಬೇಡಿಕೆಯ ಹಲವಾರು ಆಸೆಗಳು ಪೂರ್ಣಗೊಳ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ಸು. ಇನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅವರು ಬಯಸಿದಂತಹ ಬ್ರಾಂಚಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನಿಗೆ ಸುಲಭವಾಗಿ ಸೀಟ್ ಸಿಗ್ತಕ್ಕಂಥದ್ದು. ಮೆಡಿಕಲ್ ಆಗಿರ್ತಕ್ಕಂಥವ್ರಿಗೆ ಸೂಪರ್ ಸ್ಪೆಷಾಲಿಟಿಗೆ ಅವಕಾಶ ಸಿಗ್ತಕ್ಕಂಥದ್ದು. ಹೊಸ ಉದ್ಯೋಗ ಅಥವಾ ಆಸ್ಪತ್ರೆಯನ್ನು ಆರಂಭ ಮಾಡ್ತಕ್ಕಂಥದ್ದು. ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಗೌರವ, ಸ್ಥಾನಮಾನ, ಆಸ್ತಿ ಮತ್ತು ಸೂಕ್ತ ಸಂಗಾತಿ ಇದೆಲ್ಲವನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಇದಲ್ಲದೇ ವಿಮಾನ ಹಾರಾಟ ಮಾಡ್ತಕ್ಕಂಥವರಿಗೆ ಅಂದರೆ ಗಗನಸಖಿಯರು, ಪೈಲಟ್ಗಳು, ವಾಯುಯಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೇರಳವಾದಂತಹ ಧನಲಾಭ, ತೃಪ್ತಿ ಮತ್ತು ನೆಮ್ಮದಿಯಾದ ವರ್ಷ ಇದಾಗಿರುತ್ತೆ. ಹಾಗೆಯೇ ಪರಿಹಾರ ಗುರುಗಳೇ, ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ? ಇವರು ಅವರ ನಂಬಿರತಕ್ಕಂತಹ ಗುರು, ಕುಲಗುರು ಆಗ್ಬೋದು ಅಥವಾ ಮಠಾಧಿಪತಿಗಳು, ಅವರನ್ನು ನೋಡಿ ಅವ್ರ ದರ್ಶನ ಪಡೆದು ಒಂದು ಪಾದಪೂಜೆ ಮಾಡಿ ಅವರಿಗೊಂದು ವಸ್ತ್ರ ಸಮರ್ಪಣೆ ಮಾಡಿ ಬಂದರೆ ಸಾಕಾಗತ್ತೆ. ಅವರ ಉಳಿದ 1 ವರ್ಷಗಳ ಕಾಲ ನೆಮ್ಮದಿಯಾದ ಜೀವನಕ್ಕೆ ಅಲ್ಲಿ ವ್ಯವಸ್ಥೆ ಆಗಿರುತ್ತಮ್ಮ. ಇನ್ನು ತುಲಾ ರಾಶಿಯವರ ಮೇಲೆ ಹೇಗಿದೆ ಗುರು ಸಂಚಾರದ ಪ್ರಭಾವ? ಆರ್ಥಿಕವಾಗಿ, ಆರೋಗ್ಯ ಇರಬಹುದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರಿಗೆ ಹೇಗಿದೆ ಅಂತ ಫಲ? ತುಲಾ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು, ಭಾಗ್ಯ ಅಂದರೆ 9ನೇ ಮನೆ, ಭಾಗ್ಯದಲ್ಲಿರ್ತಕ್ಕಂಥ ಗುರು ಭಾಗ್ಯದಲ್ಲಿದ್ದು
ಆ ರಾಶಿಯನ್ನು ಪೂರ್ಣ ನೋಡೋದ್ರಿಂದ ಭಾಗ್ಯೋದಯದ ಕಾಲ ಇದು ಅಂದರೆ ತಪ್ಪಾಗಲಾರದು. ಅವರ ಆಸೆಗಳು, ಅವರ ಮನಸ್ಸಿನಲ್ಲಿದ್ದಂತಹ ಒಂದು ಬಯಕೆಗಳೆಲ್ಲವೂ ಕೂಡ ತೃಪ್ತಿಕರವಾಗಿ ಪೂರೈಸಿಕೊಳ್ಳೋದಕ್ಕೆ ಸೂಕ್ತವಾದಂಥದ್ದಾಗಿರುತ್ತೆ. ಸೂಕ್ತ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಒಳ್ಳೆಯ ಕಡೆಯಲ್ಲಿ ಮದುವೆ, ಸೂಕ್ತ ವಯಸ್ಸಿನ ಮದುವೆ ಆಗಿರತಕ್ಕಂಥ ಹೆಣ್ಣುಮಗಳಿಗೆ ಸಂತಾನ ಪ್ರಾಪ್ತಿ, ದಂಪತಿಗಳಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆಯಿಂದ ಕಾಲ ಕಳೀತಕ್ಕಂಥ ಒಂದು ಅವಕಾಶ, ಜೊತೆಗೆ ಮನೆಯ ಯಜಮಾನಕ್ಕೆ ಕೈ ಸಿಗ್ತಕ್ಕಂಥ ಒಂದು ಅವಕಾಶ, ಆಫೀಸ್ನಲ್ಲಿ ಮಧ್ಯಮ ವರ್ಗದ ಒಂದು ಉದ್ಯೋಗಗಳಿರ್ತಕ್ಕಂಥವರಿಗೆ ಅನಿರೀಕ್ಷಿತವಾದಂತಹ ಒಂದು ಬಡ್ತಿ, ಇನ್ಕ್ರಿಮೆಂಟು, ಮತ್ತು ಪತ್ರಿಕೋದ್ಯಮಿಗಳಿಗೆ ಒಂದಿಷ್ಟು ಹೆಸರು ಕೀರ್ತಿ ತಂದುಕೊಡ್ತಕ್ಕಂಥ ಒಂದು ಅವಕಾಶ, ಜೊತೆಗೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕು ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೇರಳವಾದಂತಹ ಒಂದು ತೃಪ್ತಿಕರವಾದ ವಾತಾವರಣ, ಅವರ ಬಯಸಿದ ಸ್ಥಳದಲ್ಲಿ ಉದ್ಯೋಗದ ಅವಕಾಶ, ಜೊತೆಗೆ ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಕ್ಕಂಥವರಿಗೆ ಹೊಸ ಹೊಸ ಉದ್ಯಮವನ್ನು ನಡೆಸೋದಕ್ಕೆ ಒಂದು ಅವಕಾಶಗಳು, ಹೊರದೇಶದ ಪ್ರಯಾಣ, ಹೊರದೇಶದಲ್ಲಿ ವ್ಯಾಪಾರಕ್ಕೊಂದು ಒಳ್ಳೆಯ ಅವಕಾಶ, ಇದಿಷ್ಟನ್ನು ಕೂಡ ಗುರುಗ್ರಹ ಕೊಡ್ತಾನಮ್ಮ. ಎಸ್ ಗುರುಗಳೇ. ಇನ್ನು ಪರಿಹಾರ ಗುರುಗಳೇ? ಈ ಪರಿಹಾರ ಅಂತಂದಾಗ ಗುರುಗ್ರಹಕ್ಕೆ ತೃಪ್ತಿ ಆಗೋದಕ್ಕಾಗಿ ನಂದಾದೀಪವನ್ನು ನವಗ್ರಹ ದೇವಸ್ಥಾನದಲ್ಲಿ ಹಚ್ಚಿಟ್ರೆ ಅವರಿಗೆ ಒಂದಿಷ್ಟು ತೃಪ್ತಿ ನೆಮ್ಮದಿ ಸಿಗುತ್ತಮ್ಮ. ಗುರುಗಳೇ, ಗುರು ಸಂಚಾರದ ಪ್ರಭಾವ ವೃಶ್ಚಿಕ ರಾಶಿ ಮೇಲೆ ಹೇಗಿದೆ ಅಂತ? ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾದಂಥ ಫಲ ಅಂತಂದರೆ ತಪ್ಪಾಗಲಾರದು. ನವಗ್ರಹಗಳಲ್ಲಿ 2 ಪ್ರಮುಖವಾದಂತಹ ಗ್ರಹಗಳು ಅಂಥ ಒಂದು ಶುಭ ಸ್ಥಾನದಲ್ಲಿ ಇಲ್ಲದೇ ಇರೋದರಿಂದ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮನಸ್ಸಿಗೆ ಕಿರಿಕಿರಿ, ಆರ್ಥಿಕವಾಗಿ ದೊಡ್ಡ ಮಟ್ಟದ ನಷ್ಟ ಆಗದೇ ಇದ್ದರೂ ಕೂಡ ಬರತಕ್ಕಂಥ ಲಾಭದಲ್ಲಿ ಒಂದಿಷ್ಟು ವ್ಯತ್ಯಾಸ, ಲಾಸ್ ಇನ್ ಪ್ರಾಫಿಟ್ ಅಂತ ಕರೀಬೋದು ಫೈನಾನ್ಷಿಯಲ್ ಲ್ಯಾಂಗ್ವೇಜಲ್ಲಿ. ಅದೇ ರೀತಿಯಲ್ಲಿ ಅವರ ಒಂದು ಯೋಜನೆಗಳು ಸ್ವಲ್ಪ ನಿಧಾನವಾಗ್ತಕ್ಕಂಥದ್ದು, ಯಾವ ವ್ಯವಹಾರ ಮಾಡೋಕ್ಕೆ ಹೋದರೂ ಕೂಡ ಮನಸ್ಸು ಉತ್ಸಾಹ ಇರೋದಿಲ್ಲ, ಕೆಲವಷ್ಟನ್ನು ನಿರ್ಣಯ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಮನೋಪ್ರವೃತ್ತಿ, ಸಣ್ಣ ಸಣ್ಣ ವಿಚಾರನೂ ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ತಕ್ಕಂಥ ಸುತ್ತಮುತ್ತಲಿನವರು, ಮನೆಯಲ್ಲಿ ಮೌನವಾಗಿ ಊಟ ಮಾಡ್ತಾಯಿದ್ದರೆ ಹೆಂಡತಿ ಯಾಕೆ ಅಡುಗೆ ಮಾಡಿ ಚೆನ್ನಾಗಿಲ್ವಾ, ಚೆನ್ನಾಗಿ ಇದ್ದಿದ್ರೆ ಹೇಳ್ತಿದ್ರಿ ಅಂತ ಅವಳೆ ಸಿಟ್ಕೊಳ್ಳುವಂಥದ್ದಾಗ್ಬೋದು. ಆಫೀಸ್ನಲ್ಲಿ ಸಣ್ಣ ಪುಟ್ಟ ವಿಚಾರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಕೆಲವು ತಪ್ಪು ನಿರ್ಣಯಗಳಿಂದ ಒಂದಿಷ್ಟು ಮುಜುಗರ, ಕಿರಿಕಿರಿ, ಸಂಕೋಚ, ಕೆಲವಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲದೇ ಇರತಕ್ಕಂತಹ ಕಾಣದ ಕೈಯಿಂದ ಒಂದಿಷ್ಟು ಹರಾಸ್ಮೆಂಟ್ ಅಂದರೆ RTI ಕಾರ್ಯಕರ್ತರದ್ದ ಒಂದು ಸಮಸ್ಯೆಗಳು ಬರ್ಬೋದು, ಅಥವಾ ವಿಜಿಲೆನ್ಸ್ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಸಮಸ್ಯೆಗಳು ಬರ್ಬೋದು. ಇನ್ನು ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಳೆ ಕೇಸ್ಗಳನ್ನು ಮತ್ತಷ್ಟು ಕೆದಕತಕ್ಕಂಥದ್ದು, ಅಥವಾ ಹಳೆ ಯಾವುದೋ ಒಂದು ವ್ಯಾಜ್ಯದ ಬಗ್ಗೆ ಈಗ ಅದ ಮೇಲೆ ಬರ್ತಕ್ಕಂಥದ್ದು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನಿಗೆ ಹೋಗ್ತಕ್ಕಂಥ ಒಂದು ಸಂಭವ ಇತ್ಯಾದಿಗಳು ಕಂಡುಬರುತ್ತೆ. ಕೆಲವು ಸರ್ಕಾರಿ ನೌಕರರಿಗೆ ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಒಂದಷ್ಟು ಒತ್ತಡ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸಂದಿಗ್ಧದ ವಾತಾವರಣ, ಅವರು ನಂಬಿಕೊಂಡಿರ್ತಕ್ಕಂಥ ನಾಯಕರಿಂದ ಅವರಿಗೆ ಒಂದಿಷ್ಟು ಭರವಸೆ ಕಳೆದುಕೊಳ್ತಕ್ಕಂಥ ಒಂದು ಸಮಯ, ಇದಿಷ್ಟು ಇದ್ದು ಪೂರ್ಣ ತೃಪ್ತಿಕರವಾದಂತಹ ವರ್ಷ ಇದು ಅಂತಂದರೆ ಕಷ್ಟ. ಅಲ್ಪ ಸ್ವಲ್ಪ ನೆಮ್ಮದಿ ಕಾಣಬಹುದು, ಆದರೆ ಮಿಶ್ರಫಲದಲ್ಲಿ ಒಂದು 60-70 ಭಾಗ ಸ್ವಲ್ಪ ಕಹಿ, ಒಂದು 25-30 ಭಾಗ ಸಿಹಿ ಅಂಥ ಒಂದು ವಾತಾವರಣ ವೃಶ್ಚಿಕ ರಾಶಿಯವರಿಗಮ್ಮ. ಪರಿಹಾರ ಏನು ಮಾಡ್ಕೊಬೇಕು ಗುರುಗಳೇ? ಹಾಗಿದ್ರೆ ಪರಿಹಾರಕ್ಕೆ ಅವರು ನವಗ್ರಹ ಹೋಮವನ್ನು ಅವರ ನಕ್ಷತ್ರದ ದಿವಸ, ಪ್ರತಿ ತಿಂಗಳು ನಕ್ಷತ್ರ ದಿವಸ ಗುರುಗ್ರಹವನ್ನು ಪ್ರಧಾನವಾಗಿಟ್ಟುಕೊಂಡು ನವಗ್ರಹ ಹೋಮ ಮಾಡಿಸ್ತಕ್ಕಂಥದ್ದು. ತಮಿಳುನಾಡಲ್ಲಿರತಕ್ಕಂತಹ
ಗುರುವಿನ ದೇವಸ್ಥಾನ, ನವಗ್ರಹಗಳಿಗೆ ಒಂದು ಪ್ರತ್ಯೇಕವಾದ ದೇವಸ್ಥಾನ ಅಲ್ಲಿದೆ, ಒಂದೊಂದು ಗ್ರಹಕ್ಕೂ ಒಂದೊಂದು ಕಡೆಯಲ್ಲಿ. ಆ ಗುರುಗ್ರಹದ ದರ್ಶನವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ನಿರಂತರವಾಗಿ ಆಂಜನೇಯ ಸ್ವಾಮಿ ಆರಾಧನೆ, ಇದಿಷ್ಟು ಮಾಡೋದರಿಂದ ಅವರಿಗೆ ಒಂದಿಷ್ಟು ಕಷ್ಟಗಳು ಕಡಿಮೆಯಾಗಿ ತೃಪ್ತಿಕರವಾದ ಜೀವನ ಸಿಗುತ್ತಮ್ಮ.